ಅಂಚಟಗೇರಿ ರಸ್ತೆಯಲ್ಲಿ ಇವತ್ತೊಂದು ಪ್ರಕರಣ ದಾಖಲಾಯಿತು. ಸುಮಾರು 400ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನ ಅಲ್ಲಿಂದ ವಶಪಡಿಸಿಕೊಂಡ್ರು. ಅಕ್ರಮವಾಗಿ ದಾಸ್ತಾನ ಮಾಡಿರ್ತಾರೆ. ಹೋಟೆಲ್ಗಳಿಗೂ ಮೋಸ ಮಾಡ್ತಾರೆ, ಜನರಿಗೂ ಮೋಸ ಮಾಡ್ತಾರೆ. ಯಾಕಂದ್ರೆ ಯಾವ ಹೋಟೆಲ್ನವರು ಆಗಿರ್ಬೋದು, ಯಾವ ಉದ್ಯಮದವರಾಗಿರ್ಬೋದು, ಯಾವ ಕಮರ್ಷಿಯಲ್ಗೆ ಆ ಸಿಲಿಂಡರ್ ಅನ್ನ ಬಳಸ್ತಾರೆ, ಆ ಯಾವ ಉದ್ಯಮಿಗಳು ಕೂಡ ತೂಕ ಮಾಡಿ ತೆಗೆದುಕೊಳ್ಳೋದಿಲ್ಲ. ಏನು ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಏನು A1 ಆರೋಪಿ ಆಗಿರ್ತಕ್ಕಂತಹ ರಾಜಸಾಬ್ ಏನಿದ್ದಾನೆ, ಅವನು ಕೂಡ ಮಾಹಿತಿಯನ್ನ ನೀಡ್ತಾನೆ ಅವತ್ತಿನ ದಿನ. ಸರ್, ಇದು ನನ್ನದಲ್ಲ, ಹಾವೇರಿ ಮೂಲದ ಮಾಗಾವಿ ಎಂಬ ವ್ಯಕ್ತಿಯ ಮೆಟೀರಿಯಲ್ ಇವೆಲ್ಲ. ನಾನು ಮಧ್ಯವರ್ತಿ. ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶದಲ್ಲಿ ಇಂತಹ ದಂಧೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ನಕ್ಸಲೇಟ್ಗಳು ಗುಪ್ತವಾಗಿ ಬಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾರೆ. ಆದ್ರೆ ಇವರು ನೇರವಾಗಿ ಜನರ ಜೀವದ ಜೊತೆ ಆಟ ಆಡಿ ಸಿಲಿಂಡರ್ ಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ 88 ಕನ್ನಡ. ನಾನು ಗಣೇಶ್ ಹಿರೇಮಠ್. ಏನು ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಅಕ್ರಮ ಸಿಲಿಂಡರ್ ರಿಫಿಲ್ಲಿಂಗ್ ದಂಧೆ ತಲೆ ಎತ್ತಿ ನಿಂತಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಸುದ್ದಿಯನ್ನ ಕೂಡ ಬಿತ್ತರ ಮಾಡಿದ್ದೀವಿ. ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ, ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿದ್ದಾವೆ, ಸಾಕಷ್ಟು ಜೀವ ಹಾನಿಗಳು ಕೂಡ ಆಗಿದ್ದಾವೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಂತಹ ದಂಧೆಕೋರರು, ಖತರ್ನಾಕ್ ದಂಧೆಕೋರರು ಯಾವುದಕ್ಕೂ ಕ್ಯಾರ್ ಎನ್ನದೆ ತಮ್ಮ ದಂಧೆಯನ್ನ ರಾಯಲ್ ಆಗಿ, ರಿಚ್ ಆಗಿ, ರಾಜಾರೋಷವಾಗಿ ಅವಳಿ ನಗರದಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ ಏನಿದರ ಅರ್ಥ? ಯಾರಿದ್ದಾರೆ ಇದರ ಹಿಂದೆ? ಯಾರೆಲ್ಲ ಕೈವಾಡ ಇದೆ? ಯಾಕೆ ಈ ದಂಧೆಯನ್ನ ಮಾಡ್ತಾ ಇದ್ದಾರೆ? ಯಾರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ? ಇವನ್ನೆಲ್ಲ ನೋಡ್ಕೊಂಡ್ ಬರೋಣ ಇದೊಂದು ಸ್ಪೆಷಲ್ ಎಪಿಸೋಡ್ ನಲ್ಲಿ. ಸಿಲಿಂಡರ್ ಗ್ಯಾಸ್ ಅಂದ ತಕ್ಷಣ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಏನಿದೆ ಇದರಲ್ಲಿ? ಕ್ಯಾಶುವಲ್ ಆಗಿ ಮನೆಗಳಿಗೆ ಹೋಗ್ತಾವೆ, ಕ್ಯಾಶುವಲ್ ಆಗಿ ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಾರೆ, ಕ್ಯಾಶುವಲ್ ಆಗಿ ಗಾಡಿಗಳು ಓಡಾಡ್ತಾ ಇರ್ತವೆ ಅಂತ ಎಲ್ಲರೂ ಸುಮ್ಮನೆ ಆಗ್ತಾರೆ. ಅಧಿಕಾರಿಗಳು ಸುಮ್ಮನಾಗ್ತಾರೆ, ಪೊಲೀಸ್ ಅಧಿಕಾರಿಗಳು ಸುಮ್ಮನಾಗಿರ್ತಾರೆ, ಸಾಮಾನ್ಯ ಜನರು ಕೂಡ ಸುಮ್ಮನಾಗಿರ್ತಾರೆ. ಆದ್ರೆ ಇದರ ಹಿಂದಿನ ಒಂದು ರಹಸ್ಯದ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಏನ್ ನಡೀತಾ ಇದೆ ಅವಳಿ ನಗರದಲ್ಲಿ? ಅಧಿಕಾರಿಗಳು ಕೂಡ ಕನ್ಫ್ಯೂಷನ್ ಆಗ್ತಾರೆ. ಹೌದಾ, ಇದ್ರ ಹಿಂದೆ ಹೀಗಿತ್ತಾ? ಹೀಗೆಲ್ಲ ನಡೀತಾ ಇದೆಯಾ? ಹೀಗೆಲ್ಲ ಮಾಡ್ತಾರಾ? ಹೀಗೆಲ್ಲ ಮಾಡಬಹುದಾ ಅಂತೇಳಿ ಸಾಕಷ್ಟು ಬಾರಿ ಅಧಿಕಾರಿಗಳು ಕೂಡ ಕನ್ಫ್ಯೂಷನ್ ಆಗಿದ್ದಾರೆ, ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ. ಆದರೆ ಇಂತಹ ಖತರ್ನಾಕ್ ಕದಿಮರು, ಖತರ್ನಾಕ್ ದರೋಡೆಕೋರರು, ಖತರ್ನಾಕ್ ನಕ್ಸಲರು, ಇವರು ನಕ್ಸಲೇಟ್ಗಳೇ ನೇರವಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ನಕ್ಸಲೇಟ್ಗಳು ಗುಪ್ತವಾಗಿ ಬಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತಾರೆ. ಆದ್ರೆ ಇವರು ನೇರವಾಗಿ ಜನರ ಜೀವದ ಜೊತೆ ಆಟ ಆಡಿ ಸಿಲಿಂಡರ್ ಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಧಾರವಾಡನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಹುಬ್ಬಳ್ಳಿಯನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಸುತ್ತಮುತ್ತ ಹಳ್ಳಿಗಳನ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕಪ್ಪ ಈ ರೀತಿ ಅಂತ ಇದ್ದಾರೆ, ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕನ್ಫ್ಯೂಷನ್ ಆಗ್ಬೇಡಿ. ಏನು ದಂಧೆ ಮಾಡ್ತಾರೆ ಇವರು? ಏನೆಲ್ಲ ನಡೀತಾ ಇದೆ ಹುಬ್ಳಿಯಲ್ಲಿ, ಏನೆಲ್ಲ ನಡೀತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ? ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾದವು. ಇಲ್ಲಿಗಲ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಸಾಕಷ್ಟು ಮಷಿನ್ ಗಳನ್ನ ಕೂಡ ಸೀಸ್ ಮಾಡಿದ್ರು, ಸಿಲಿಂಡರ್ ಗಳನ್ನ ಸೀಸ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ ಗಳನ್ನ ಸೀಸ್ ಮಾಡಿದ್ರು, ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿದ್ರು. ಅವರು ಜೈಲನ್ನ ಅನುಭವಿಸಿ ಕೂಡ ಬಂದ್ರು. ಅನುಭವಿಸಿ ಬಂದ ಮೇಲೂ ಕೂಡ ಇದೇ ರೀತಿ ದಂಧೆಯನ್ನ ಶುರು ಹಚ್ಕೊಂಡಿದ್ದಾರೆ. ಮತ್ತೆ ಅವರು ಮಾಡಲಿಲ್ಲ ಅಂದ್ರೂ ಕೂಡ ಅವರ ಸಹಚರಗಳ ಕಡೆಯಿಂದ ಮಾಡಿಸ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಜನರನ್ನ ಕರೆದುಕೊಂಡು ಬರ್ತಾರೆ. ರಾಜಸ್ಥಾನ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಕರೆದುಕೊಂಡು ಬಂದು ಅವ್ರ ಕಡೆಯಿಂದ ಈ ರೀತಿಯಾದಂತಹ ಅಕ್ರಮ ರಿಫಿಲ್ಲಿಂಗ್, ಅಂದ್ರೆ ಮನೆಗೆ ಏನು ಡೊಮೆಸ್ಟಿಕ್ ರೆಡ್ ಸಿಲಿಂಡರ್ ಹೋಗುತ್ತೆ ಎಲ್ಲರ ಮನೆಗಳಿಗೂ, ಆ ಸಿಲಿಂಡರ್ ನಿಂದ 2 ಕೆಜಿಯನ್ನ ಕದ್ದು ಇವರು ತಮ್ಮ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಏನು ಸ್ಟಾಕ್ ಮಾಡಿರ್ತಾರೆ ಅಂತಹ ಸಿಲಿಂಡರ್ ಗಳಿಗೆ 2 ಕೆಜಿಯನ್ನ ತಕೊಂಡು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ತಾರೆ. ನೀವು ಕನ್ಫ್ಯೂಷನ್ ಆಗ ಯಾಕೆ? ಇಲ್ಲ, ಪ್ಲಾಂಟ್ ಗಳಿವೆ, ಪ್ಲಾಂಟ್ ಗಳಿಂದ ಫಿಲ್ ಆಗಿ ಬರ್ತವೆ, ಅಲ್ಲಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬೋದಲ್ಲ ಅಂತ ಹೇಳಿ ನೀವು ಒಂದು ಕ್ವಶನ್ ಮಾಡಬಹುದು. ಅದು ಸತ್ಯ. ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, ಡೊಮೆಸ್ಟಿಕ್ ಸಿಲಿಂಡರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಿಲಿಂಡರ್ಗಳು ಪ್ಲಾಂಟ್ ನಿಂದನೇ ಫಿಲ್ ಆಗಿ ಬರ್ತವೆ. ಆದ್ರೆ ಇಂತಹ ಕದಿಮರ ಹತ್ರ, ಇಂತಹ ದರೋಡೆಕೋರರ ಹತ್ರ, ಇಂತಹ ನಕ್ಸಲರ ಹತ್ರ ಇವತ್ತೇನು ಪ್ರಕರಣ ಒಂದು ದಾಖಲಾಯಿತು ಹಳೆ ಹುಬ್ಬಳ್ಳಿ ಲಿಮಿಟ್ಸ್ ಅಲ್ಲಿ.
ಅಕ್ರಮವಾಗಿ ಸಿಲಿಂಡರ್ ಸ್ಟಾಕ್ ಮಾಡಿದ್ರು. ಅವು ಎಲ್ಲ ಸಿಲಿಂಡರ್ಗಳಿಗೆ ಯಾವ ಸಿಲಿಂಡರ್ಗಳಿಗೂ ದಾಖಲಾತಿ ಇರಲಿಲ್ಲ, ದಾಖಲಾತಿ ಇರೋದು ಇಲ್ಲ. ಈವನ್ ವೆಹಿಕಲ್ಗಳಿಗೂ ಕೂಡ ದಾಖಲಾತಿ ಇರೋದಿಲ್ಲ, ಯಾವ ಪರ್ಮಿಷನ್ ಇರೋದಿಲ್ಲ, ಬಿಲ್ ಇರೋದಿಲ್ಲ. ಆ ರೀತಿ ಸ್ಟಾಕ್ ಮಾಡಿಕೊಂಡು ಇವರು ತಮ್ಮ ಏನು ಡೊಮೆಸ್ಟಿಕ್ ಸಿಲಿಂಡರ್ ಇರ್ತಾವಲ್ಲ, ನಮ್ಮ ಮನೆಗೆ ಆಗಿರ್ಬೋದು, ತಮ್ಮ ಮನೆಗೆ ಆಗಿರ್ಬೋದು, ಹೋಗ್ತಾ ಇರ್ತಕ್ಕಂಥ ಸಿಲಿಂಡರ್ಗಳಿಂದ 2 ಕೆಜಿ ಆ ಡೊಮೆಸ್ಟಿಕ್ ಸಿಲಿಂಡರ್ ನಿಂದ 2 ಕೆಜಿ ಕಮರ್ಷಿಯಲ್ ಸಿಲಿಂಡರ್ಗೆ ಡಂಪ್ ಮಾಡಿಕೊಂಡು ಹೋಟೆಲ್ಗಳಿಗೂ ಮೋಸ ಮಾಡ್ತಾರೆ, ಜನರಿಗೂ ಮೋಸ ಮಾಡ್ತಾರೆ. ಯಾಕಂದ್ರೆ ಯಾವ ಹೋಟೆಲ್ನವರು ಆಗಿರ್ಬೋದು, ಯಾವ ಉದ್ಯಮದವರಾಗಿರ್ಬೋದು, ಯಾವ ಕಮರ್ಷಿಯಲ್ಗೆ ಆ ಸಿಲಿಂಡರ್ ಅನ್ನು ಬಳಸ್ತಾರೆ, ಆ ಯಾವ ಉದ್ಯಮಿಗಳು ಕೂಡ ತೂಕ ಮಾಡಿ ತೆಗೆದುಕೊಳ್ಳೋದಿಲ್ಲ. ಅಲ್ಲಿಯೂ ಕೂಡ ಮೋಸ ನಡೀತಾ ಇದೆ. ಮನೆಯವರು ಕೂಡ ತೂಕ ಮಾಡಿ ತೆಗೆದುಕೊಳ್ಳೋದಿಲ್ಲ. ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಳಿ ಪೊಲೀಸ್ ಠಾಣೆಯ ಕಾರವಾರ ರೋಡ್ ಮತ್ತು ಕೆಂಪಗೇರಿ ಅನ್ನುವಂಥ ಏರಿಯಾದಲ್ಲಿ ಅಲ್ಲಿ ಒಂದು ಘಟನೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಶಿವಪ್ಪ ವನ್ನಳ್ಳಿ ಅನ್ನುವಂಥ ಆಹಾರ ನಿರೀಕ್ಷಕರು ಸುಮಾರು 409 ಖಾಲಿ ಸಿಲಿಂಡರ್ಗಳನ್ನು ಒಂದು ಕಡೆ ಸ್ಟೋರ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ರೇಡ್ ಮಾಡಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ರಾಜಸಾಬ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ನಮ್ಮ ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನೊಬ್ಬ ವ್ಯಕ್ತಿಯ ಹೆಸರಿಸ್ಕೊಟ್ಟಿದ್ದಾರೆ, ಅವನ್ನ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಯಾಕೆ ಇಟ್ಕೊಂಡಿದ್ರು, ಯಾವ ಕಾರಣಕ್ಕೆ ಉಪಯೋಗಿಸ್ಕೊಳ್ತಿದ್ರು, ಏನು ಒಂದಲ್ಲಿ ಏನಾದರೂ ಅಪರಾಧ ಕೃತ್ಯಗಳು ನಡೀತಾ ಇತ್ತ ಅನ್ನೋಂಥದ್ರ ಬಗ್ಗೆ ಕೂಡ ಒಂದು ಸುದೀರ್ಘ ಸಮಗ್ರ ತನಿಖೆಯನ್ನು ಮಾಡಿಸ್ತೇನೆ. ಈಗ ನಾನು ಮೊನ್ನೆ ಮತ್ತು 2 ದಿನ ಬೆಂಗಳೂರಲ್ಲಿ ನಮ್ಮ ಸೀನಿಯರ್ ಆಫೀಸರ್ಸ್ ಕಾನ್ಫರೆನ್ಸ್ಗೆ ಹೋಗಿದ್ದೆ. ಹಾಗಾಗಿ ನನಗೆ ಈ ಸ್ಪಾಟನ್ನು ವಿಸಿಟ್ ಮಾಡೋಕ್ಕಾಗಿಲ್ಲ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಒಂದು ಪ್ರೆಸ್ ಬ್ರೀಫಿಂಗ್ ಆದಮೇಲೆ ಬಂದು ವಿಸಿಟ್ ಮಾಡ್ತೀನಿ ಅಂತ. ಸೊ ಏನಿದೆ ಅನ್ನೋಂಥದ್ದನ್ನು ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ. ಮತ್ತು ಗ್ಯಾಸ್ ಸಿಲಿಂಡ್ರಿಂದ ಯಾವ ರೀತಿ ದುರಂತಗಳಾಗುತ್ತೆ ಅನ್ನೋಂಥದ್ದು ನಾವು ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆ ಉಣಕಲ್ ವಿಲೇಜಲ್ಲಿ ನೋಡಿದ್ದೀವಿ. ಒಂದು ಸಿಂಗಲ್ ಗ್ಯಾಸ್ ಸಿಲಿಂಡ್ರು ಲೀಕ್ ಆದಂಥ ಸಂದರ್ಭದಲ್ಲಿ ಸುಮಾರು 8 ಜನ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮೃತ ಹೊಂದಿದ್ರು. ಅಟ್ ದ ಸೇಮ್ ಟೈಮ್ ಈ ಹಿಂದೆ ಕೂಡ ಒಂದು ಏರ್ಪೋರ್ಟ್ ಹಿಂಭಾಗದಲ್ಲಿ ಒಂದು ಇದೇ ರೀತಿ ಸಿಲಿಂಡರ್ ಏನಿತ್ತು, ಆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು 2-3 ಜನ ಏನೋ ಮೃತ ಹೊಂದಿದ್ರು. ಅದರ ಹಿಂದೆ ಕೂಡ 1-2 ಘಟನೆಗಳು ನಡೆದಿದ್ರು ಅನ್ನೋಂಥದ್ದು. ಹಾಗಾಗಿ ಈ ಗ್ಯಾಸ್ ಸಿಲಿಂಡರ್ ರಿಲೇಟೆಡ್ ಯಾವುದೇ ಒಂದು ಅಕ್ರಮ ಚಟುವಟಿಕೆ ಮಾಡಿದರೆ ಅದು ಚಟುವಟಿಕೆ ಒಂದು ಕಡೆ ಆದರೆ ಅದರಿಂದ ಇನ್ಸಿಡೆಂಟ್ಸ್ ಆದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಡ್ಯಾಮೇಜಸ್ ಆಗೋದು, ಪ್ರಾಣಹಾನಿಗಳಾಗುವಂಥದ್ದಾಗುತ್ತೆ. ಹಾಗಾಗಿ ಈ ಥರದ್ದು ಯಾವುದಾದ್ರು ಮಾಹಿತಿ ಬಂದರೆ ನಮ್ಮ ಅಧಿಕಾರಿಗಳಿಗೂ ಕೂಡ ಸೂಚನೆ ನಾನು ಕೊಟ್ಟಿದ್ದೇನೆ. ಮತ್ತು ಈ ಒಂದು ನಿರ್ದಿಷ್ಟ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾರೆ. ಅಲ್ಲ, ನಾನು ಗಮನಿಸಿದ್ದೆ 1-2 ಇನ್ಸಿಡೆಂಟ್ಗಳು ತಮ್ಮ ಮಾಧ್ಯಮದಲ್ಲೇ ನಾನು ಗಮನಿಸಿದ್ದೆ ಆಗಿರುವಂಥದ್ದು, ಕೇಸಸ್ ಆಗಿದೆ ಅನ್ನುವಂಥದ್ದು. ಸೊ ಇದು ನನ್ನ ಗಮನದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ನಡೀತಿರೋ ಮೊದಲನೇ ಘಟನೆ. ಹಾಗಾಗಿ ನಾನು ಸ್ಪಾಟ್ ವಿಸಿಟ್ ಮಾಡಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ. ಈಗ ನೋಡಿ, ಅದು ಗ್ಯಾಸು ಸ್ಟೋರೇಜ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಅಥವಾ ಅದನ್ನು ಅಧಿಕೃತ ಅನಧಿಕೃತ ಅಂತಂದು ಅದನ್ನು ಡಿಫೈನ್ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದಿಷ್ಟ ಇಲಾಖೆಗಳಿದ್ದಾವೆ. ಸೊ ಅವರುಗಳು ಟ್ರಾನ್ಸ್ಪೋರ್ಟೇಷನ್ ಆಗುವಂಥದ್ದು ಸೇಫ್ ಇದೆಯಾ ವೆಹಿಕಲ್ ಇಲ್ವಾ, ಮತ್ತೊಂದು ಯಾವ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಎಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅದನ್ನೆಲ್ಲ ಫಾಲೋಅಪ್ ಮಾಡುವಂಥದ್ದು ಸಂಬಂಧಪಟ್ಟ ಇಲಾಖೆದು. ಅದನ್ನು ಮೀರಿ ಯಾವುದಾದ್ರೂ ಅಪರಾಧ ಅಂತಂದು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಇಂಟರ್ವೆನ್ಷನ್ ಆಗುತ್ತೆ. ಈ ಘಟನೆ ಗಮನಕ್ಕೆ ಬಂದಿದೆ. ಒಂದು ಸಮಗ್ರ ತನಿಖೆಯನ್ನು ಮಾಡಿ ಈ ರೀತಿ ಘಟನೆಗಳಿಂದ ಯಾವುದೋ ಒಂದು ಅನಾಹುತ ಆಗದ ರೀತಿಯಲ್ಲಿ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೂಚನೆ ನೀಡಿಬಿಟ್ಟು ಅಗತ್ಯ ಕ್ರಮ ಕೈಗೊಳ್ಳುತ್ತಾರೆ. ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಮನೆಯಲ್ಲಿ ಜಗಳ ಆಗ್ತದೆ, ಸಿಲಿಂಡರ್ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗ್ತದೆ ಅಂತೇಳಿ ಕಳೆದ ಎಪಿಸೋಡ್ನಲ್ಲಿ ನಾನು ಹೇಳಿದ್ದೀನಿ. ಯಾಕೆ ಈ ರೀತಿ ನಡೀತಾ ಇದೆ, ಏನೆಲ್ಲ ನಡೀತಾ ಇದೆ ಈ ದಂಧೆಕೋರರಿಂದ ಅಂತ ಹೇಳಿ ನಿಮಗೆ ತಿಳಿದಿರ್ಬೋದು. ಸೊ ಹಳೆ ಹುಬ್ಬಳ್ಳಿ ಲಿಮಿಟ್ಸ್ ನಲ್ಲಿ ಏನು ಒಂದು ಅಂಚಟಗೇರಿ ರಸ್ತೆಯಲ್ಲಿ ಇವತ್ತೊಂದು ಪ್ರಕರಣ ದಾಖಲಾಯಿತು. ಸುಮಾರು 400ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನ ಅಲ್ಲಿಂದ ವಶಪಡಿಸಿಕೊಂಡ್ರು. ಅಕ್ರಮವಾಗಿ ದಾಸ್ತಾನನ್ನ ಮಾಡಿರ್ತಾರೆ, ದಂಧೆಯನ್ನ ಮಾಡಲಿಕ್ಕೆ ದಾಸ್ತಾನು ಮಾಡಿರ್ತಾರೆ, ಹರಕೆ ಉತ್ತರವನ್ನ ಕೊಡ್ತಾರೆ, ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರೆಸ್ತಾರೆ, ಜನರ ಜೀವದ ಜೊತೆ ಆಟವನ್ನ ಆಡ್ತಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಮೇಲಿಂದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆಯವರು ಕೂಡ ಸಾಕಷ್ಟು ಕಣ್ಗಾವಲನ್ನು ಇಟ್ಟಿದ್ದಾರೆ. ಎಲ್ಲವನ್ನು ಕೂಡ ಈ ರೀತಿ ಮಾಡಿದ್ರು ಕೂಡ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶದಲ್ಲಿ ಇಂತಹ ದಂಧೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ. ಒಂದು ಈ ಕೇಸ್ನಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಹಳೆ ಹುಬ್ಬಳ್ಳಿ ಏನು ಗ್ಯಾಸ್ ಒಂದು ಕೇಸ್ನಲ್ಲಿ
ಬೇರೆ ಜಿಲ್ಲೆಯ ಒಬ್ಬ ಆಸಾಮಿ ಸಿಕ್ಕಾಕೊಂಡು ಬಿದ್ದಿರ್ತಾನೆ. ಅವನು ಎಸ್ಕೇಪ್ ಕೂಡ ಆಗಿದ್ದಾನೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ನೀಡ್ತಾರೆ. ಹುಡುಕ್ತಾ ಅಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವನು ಹಾವೇರಿಯಿಂದ ಇವ್ರ ಜೊತೆ ದಂಧೆಯನ್ನ ಶುರು ಹಚ್ಕೊಂಡಿದ್ದಾನೆ. ಯಾಕೆಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ನಡೀಲಿಕ್ಕೆ ನಮ್ಮ ವಾಹಿನಿಯವರು ಕೂಡ ಬಿಡ್ತಾ ಇಲ್ಲ, ಮಾಧ್ಯಮದವರು ಕೂಡ ಬಿಡ್ತಾ ಇಲ್ಲ, ಅಧಿಕಾರಿಗಳು ಕೂಡ ಬಿಡ್ತಾ ಇಲ್ಲ, ಪೊಲೀಸ್ ಇಲಾಖೆ ಕೂಡ ಬಿಡ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ದಂಧೆಕೋರರು ಒಂದು ಐಡಿಯಾವನ್ನ ಮಾಡಿದ್ದಾರೆ. ಏನಪ್ಪಾ ಐಡಿಯಾ? ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡ್ಕೊಳ್ಳೋದು, ಹಾವೇರಿ ಮೂಲದ ವ್ಯಕ್ತಿಗೆ ಒಂದು ಕ್ಯಾಂಟರ್ನಲ್ಲಿ ಅದನ್ನ ಕಳಿಸ್ಕೊಡೋದು, ಅವನು ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಧಾರವಾಡ ಜಿಲ್ಲೆಗೆ ಸಂಬಂಧಪಡದೇ ಇರತಕ್ಕಂತಹ ಒಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅವೆಲ್ಲ ಸಿಲಿಂಡರ್ಗಳನ್ನ ಫಿಲ್ ಮಾಡಿ ಮತ್ತೆ ವಾಪಸ್ ಧಾರವಾಡಕ್ಕೆ ಬಂದು ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾನೆ ಹೇಳಿ ಒಂದು ಮಾಹಿತಿ ಬಂದಿದೆ. ಕಳೆದ ಬಾರಿ ಕೂಡ ಹಾವೇರಿಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಆ ಪ್ರಕರಣ ಆದ ನಂತರವೂ ಕೂಡ ಜಿಲ್ಲೆಯಲ್ಲಿ ಕಾಲಿಟ್ಟಿದ್ದಾನೆ ಧಾರವಾಡ ಜಿಲ್ಲೆಯಲ್ಲಿ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಹುಬ್ಬಳ್ಳಿ ನಗರದ ಹೊರವಲಯದಲ್ಲಿರುವಂತಹ ಕಾರ್ವಾರ್ ರೋಡ್ ಆ ಪ್ರದೇಶದಲ್ಲಿ ಇಲ್ಲೇನು ಕಾಣ್ತಾ ಇದೆ, ಈ ಶೆಡ್ಡಲ್ಲಿ ಸುಮಾರು 409 MT ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಟೋದ್ರ ಬಗ್ಗೆ ಮಾಹಿತಿ ಬಂದು ಆಹಾರ ನಿರೀಕ್ಷಕರು ನಿನ್ನೆ ಒಂದು ಪ್ರಕರಣ ದಾಖಲು ಮಾಡಿದರು. ಆ ಪ್ರಕರಣ ದಾಖಲು ಮಾಡ್ಕೊಂಡ್ಮೇಲೆ ಒಬ್ಬ ವ್ಯಕ್ತಿಯನ್ನು ಕೂಡ ನಮ್ಮವ್ರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಈಗಾಗಲೇ, ರಾಜಸಾಬ್ ಅಂತ. ಯಾರ್ದಿದು, ಯಾಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ ಬಂದು ಇದು ಯಾವ ರೀತಿ ವ್ಯವಸ್ಥಿತವಾಗಿ ಏನಾದರೂ ಅಕ್ರಮ ಚಟುವಟಿಕೆ ನಡೀತಾ ಇತ್ತಾ ಅನ್ನೋಂಥದ್ದನ್ನೆಲ್ಲ ನಾವು ಈಗ ತನಿಖೆಯಲ್ಲಿ ಹೊರತರಲಿದ್ದೇವೆ. ಏನು ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಏನು A1 ಆರೋಪಿಯಾಗಿರ್ತಕ್ಕಂತಹ ರಾಜಸಾಬ್ ಏನಿದ್ದಾನೆ, ಅವನು ಕೂಡ ಮಾಹಿತಿಯನ್ನ ನೀಡ್ತಾನೆ ಅವತ್ತಿನ ದಿನ. ಸರ್, ಇದು ನನ್ನದಲ್ಲ, ಹಾವೇರಿ ಮೂಲದ ಮಾಗಾವಿ ಎಂಬ ವ್ಯಕ್ತಿಯ ಮೆಟೀರಿಯಲ್ ಇವೆಲ್ಲ, ನಾನು ಮಧ್ಯವರ್ತಿ, ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಏನೂ ಇಲ್ಲ ಅಂತ ಹೇಳಿದಾಗ ನಾವು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಅಧಿಕಾರಿಗಳನ್ನ ಕರೆಸಿ ಎಲ್ಲವನ್ನ ಗಮನಕ್ಕೆ ತಂದಾಗ ಈ ಒಂದು ಪ್ರಕರಣ ಹೊರಬರುತ್ತೆ. ಜೊತೆಗೆ ಯಾಕೆ ದಂಧೆಕೋರರು ಯಾರಿಗೂ ಹೆದರ್ತಾ ಇಲ್ಲ, ಅಧಿಕಾರಿಗಳಿಗೂ ಹೆದರ್ತಾ ಇಲ್ಲ, ದಂಧೆಯನ್ನ ಶುರು ಹಚ್ಕೊಂಡಿದ್ದಾರೆ ರಾಜಾರೋಷವಾಗಿ, ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ. ಕಳೆದ ಬಾರಿ ಹೇಳಿದಾಗೆ ಉಣಕಲ್ನಲ್ಲಿ ಈ 9 ಜನ ಅಯ್ಯಪ್ಪ ಮಾಲಾಧಿಕಾರಿಗಳು ಜೀವವನ್ನ ಕಳೆದುಕೊಂಡ್ರು. ರಾಜಸ್ಥಾನ ಮೂಲದ 3 ಕೂಡ ಜೀವವನ್ನ ಕಳೆದುಕೊಂಡ್ರು ಇದೇ ಸಿಲಿಂಡರ್ನಿಂದ. ಒಂದೇ ಒಂದು ಸಿಲಿಂಡರ್ ಲೀಕ್ ಆಗಿದ್ದಕ್ಕೆ ಒಂದೇ ರೂಮ್ ನಲ್ಲಿ 9 ಜನ ಮಾಲಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಒಂದು ಹೋಟೆಲ್ ನಲ್ಲಾಗಿರಬಹುದು, ನಿರ್ಜನ ಪ್ರದೇಶದಿಂದ ತೆಗೆದುಕೊಂಡು ಅಕ್ರಮವಾಗಿ ಬಂದಿರತಕ್ಕಂಥ ಸಿಲಿಂಡರ್ ಮಾರ್ಕೆಟ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ವೆಹಿಕಲ್ ನಲ್ಲಿ ಬ್ಲಾಸ್ಟ್ ಆದರೆ ಎಷ್ಟು ಜನ ಸಾವನ್ನಪ್ಪಬಹುದು, ಯಾವೆಲ್ಲ ಏರಿಯಾ ಬ್ಲಾಸ್ಟ್ ಆಗಬಹುದು, ಅವರು ಮಾಡ್ತಿರ್ತಕ್ಕಂಥ ಏರಿಯಾದಿಂದ ಎಲ್ಲೆಲ್ಲಿ ಬ್ಲಾಸ್ಟ್ ಆಗಬಹುದು, ಇವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆ ನಡೀತಾ ಇದೆ, ಅಧಿಕಾರಿಗಳಿಗೂ ನಾವು ಗಮನಕ್ಕೆ ತಂದಿದ್ದೀವಿ, ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೀತಾ ಇಲ್ಲ, ಯಾವ ರೀತಿ ನಡೀತಾ ಇದೆ. ದಯವಿಟ್ಟು ಈ ಪ್ರಕರಣದಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ, ಸುಮಾರು 5 ಪ್ರಕರಣಗಳು ಗ್ರಾಮೀಣ ಭಾಗದಲ್ಲಿ, ಅಂದ್ರೆ ಧಾರವಾಡ ಜಿಲ್ಲೆಯ ಧಾರವಾಡ ಗ್ರಾಮೀಣ ಭಾಗದಲ್ಲಿ ಆಗಿರಬಹುದು, ಹುಬ್ಬಳ್ಳಿ ಗ್ರಾಮೀಣದಲ್ಲಿ ಒಟ್ಟು 5 ಪ್ರಕರಣಗಳು ದಾಖಲಾದವು. ಹುಬ್ಬಳ್ಳಿಯಲ್ಲೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿ 2 ಪ್ರಕರಣಗಳು ದಾಖಲಾದವು. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಯಾರು ಕಿಂಗ್ ಪಿನ್ ಇದ್ದಾರೆ, ಯಾರಿಂದ ಇದನ್ನ ಮಾಡಿಸ್ತಾ ಇದ್ದಾರೆ, ಯಾರೆಲ್ಲ ಇದಕ್ಕೆ ಶಾಮೀಲಾಗಿದ್ದಾರೆ, ಇದನ್ನು ತನಿಖೆಯನ್ನ ಚುರುಕುಗೊಳಿಸಿ ತನಿಖೆಯನ್ನ ಮಾಡಿ ಬುಡವನ್ನ ಕಟ್ ಮಾಡುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಮಾಡಬೇಕಾಗಿದೆ. ಏನು ಹಳೆ ಹುಬ್ಬಳ್ಳಿ ಕೇಸ್ನಲ್ಲಿ ಅಲ್ಲಿ ಸ್ಥಳಕ್ಕೆ ಯಾರ್ಯಾರು ಬಂದಿದ್ರು, ಯಾರ್ಯಾರು ಶಾಮೀಲಿದ್ದಾರೆ, ಅವರ ಫೋನನ್ನ ಟ್ರ್ಯಾಕ್ ಮಾಡಿ ಯಾರ್ಯಾರು ಕರೆ ಮಾಡಿದ್ದಾರೆ, ಯಾರ್ಯಾರು ಇವ್ರ ಜೊತೆ ಅಕ್ರಮವಾಗಿ ಚಟುವಟಿಕೆಗಳೇ ಬಳಕೆ ಮಾಡಲಿಕ್ಕೆ ಸಿಲಿಂಡರ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಸಿಲಿಂಡರ್ಗಳನ್ನ ಖರೀದಿ ಮಾಡೋದು ಒಂದ್ ಕಡೆ ಆದರೆ ಸಿಲಿಂಡರ್ಗಳನ್ನ ಅಕ್ರಮವಾಗಿ ತುಂಬಿಸಿ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಚುರುಕುಗೊಳಿಸಿ, ತನಿಖೆಯನ್ನ ಚುರುಕುಗೊಳಿಸಿ ದಂಧೆಕೋರರನ್ನ ಮಟ್ಟ ಹಾಕಬೇಕಂತ ಹೇಳಿ ನಮ್ಮ ವಾಹಿನಿಯಿಂದ ಕೂಡ ನೀವು ತಮಗೆ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಯಾಕಂದ್ರೆ ಸುಮಾರು 9 ರಿಂದ 9 ಅಯ್ಯಪ್ಪ ಮಾಲಾಧಾರಿಗಳು ಜೀವವನ್ನು ಕಳೆದುಕೊಂಡ್ರು, 3 ಜನ ರಾಜಸ್ಥಾನ ಮೂಲದ ಇವರು ಕೆಲಸಗಾರರು ಜೀವವನ್ನು ಕಳೆದುಕೊಂಡ್ರು. ಇನ್ನು ಎಷ್ಟು ಜೀವಗಳ ಬಲಿಯನ್ನ ತೆಗೆದುಕೊಳ್ಬೇಕಾಗಿದೆ ಈ ಅಕ್ರಮ ಸಿಲಿಂಡರ್ ದಂಧೆ ಅಂತ ಹೇಳಿ. ಸೊ ದಯವಿಟ್ಟು ಅಧಿಕಾರಿಗಳಿಂದ ತನಿಖೆ ಚುರುಕಾಗಬೇಕು. ನಾವು ಕೂಡ ತಮಗೆ ಸಾಕಷ್ಟು ಮಾಹಿತಿಯನ್ನ ಪ್ರೊವೈಡ್ ಮಾಡ್ತೀವಿ. ಎಲ್ಲರೂ ಕೊಲಾಬರೇಟ್ ಆಗಿ ಕೆಲಸ ಮಾಡೋಣ ಅಂತೇಳಿ ಸುಮಾರು 1 ವರ್ಷದಿಂದ ತಮಗೆ ಕೇಳ್ತಾ ಇದ್ದೀವಿ. ನಾವು ಕೊಲಾಬರೇಟ್ ಆಗಿ ಕೆಲಸ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ, ದಂಧೆಯನ್ನ ಮಟ್ಟ ಹಾಕಬಹುದು, ಜನರ ಜೀವವನ್ನ ರಕ್ಷಿಸಬಹುದು.
ಸುಮಾರು 12 ಜೀವಗಳ ಬಲಿಯನ್ನ ತೆಗೆದುಕೊಂಡಿದೆ ಇಂತಹ ದಂಧೆ. ಸೊ ದಯವಿಟ್ಟು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಕೊನೆಯಾಗಬೇಕು. ಎಲ್ಲವನ್ನು ಚೆಕ್ ಮಾಡಬೇಕು, ಎಲ್ಲ ಲೀಗಲ್ ಆಗಿ ಹೋಗ್ತಾ ಇರಬೇಕು ಮಾರ್ಕೆಟ್ ಅಲ್ಲಿ. ಸೊ ಆಹಾರ ನಿರೀಕ್ಷಕರಾಗಿರ್ಬೋದು, ಆಹಾರ ಇಲಾಖೆಯ ಡೈರೆಕ್ಟರ್ ಆಗಿರ್ಬೋದು, ಜಾಯಿಂಟ್ ಡೈರೆಕ್ಟರ್ ಆಗಿರ್ಬೋದು, ಡೆಪ್ಯೂಟಿ ಡೈರೆಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಇದೊಂದು ಸಿಲಿಂಡರ್ ಬಗ್ಗೆ, ಅಕ್ರಮ ಸಿಲಿಂಡರ್ ಬಗ್ಗೆ ದಯವಿಟ್ಟು ಸ್ವಲ್ಪ ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡಬೇಕು. ಇದಕ್ಕೊಂದು ಅಂತ್ಯವನ್ನ ಹಾಡಬೇಕು ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ಹಳೆ ಹುಬ್ಬಳ್ಳಿ ಏನು ಸಿಲಿಂಡರ್ ಪ್ರಕರಣ ಇದೆ, ಇಲ್ಲಿಗಲ್ ದಾಸ್ತಾನು ಮಾಡಿದ್ರು, ಅಕ್ರಮವಾಗಿ ದಾಸ್ತಾನು ಮಾಡಿದ್ರು, ಇದರೆಲ್ಲ ಹಿಂದೆ ಯಾರೆಲ್ಲ ಕೈವಾಡ ಇದೆ, ಏನೆಲ್ಲ ಇದೆ, ಹೇಗ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾವೆ, ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿ ನಾವು ಕೂಡ ಕಾದ್ ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 88 ಕನ್ನಡ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.